ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜೆ ಸ್ಟೋರೀಸ್ ಚಾನಲ್. ಇವತ್ತ GT ವರ್ಸಸ್ RR ಅದ ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಮಾಡಮ್ರಿ. ಅದಕ್ಕಿಂತ ಮೊದಲು ಏನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಕ್ವಾಲಿಫೈರ್ 2 ಮ್ಯಾಚ್ GT ವರ್ಸಸ್ RR. ಈ ಒಂದು ಮ್ಯಾಚ್ ಎಲ್ಲಿ ಆಡಕ್ ಕುಂತದಂತಂದ್ರ ನ್ಯೂ ಚಂಡೀಗಢ ಪಂಜಾಬ್ನವ್ರ ಹೋಮ್ ಗ್ರೌಂಡ್ ಎಲಿಮಿನೇಟರ್ ಆದ ಸ್ಟೇಡಿಯಂದಾಗ ಕ್ವಾಲಿಫೈರ್ 2 ಮ್ಯಾಚ್ ನಡೆಯಕೊಂತದ. ಇನ್ನು ಫಸ್ಟ್ GT ಟೀಮ್ ಬಗ್ಗೆ ಮಾತಾಡಮ್ರಿ. GT ಟೀಮ್ ನಾಗ ಗಿಲ್ ಅವ್ರು ರೀಸೆಂಟ್ ಆಗಿ ಫಾರ್ಮ್ ನಾಗ ಕಾಣ್ತಾ ಇಲ್ಲ. ಸಾಯಿ ಸುದರ್ಶನ್ ಹೋದ್ ಮ್ಯಾಚ್ ಆ ಕಡೆ ಬೌಂಡ್ರಿನಾಗ ಈ ಕಡೆ ಹೆಡ್ ಆಗ್ಯಾರ. ಆದ್ರಿಂದ ಒಂಥರ ಬ್ಯಾಟ್ಸ್ಮನ್ ನೋವಾದಂಗ ಆಗ್ತದ. ಆ ರೀತಿ ಔಟ್ ಆದ್ರ. ಇನ್ನು ಬಟ್ಲರ್ ಅವರು ಒಂಚೂರು ಆಡೋ ಎಂಟೆಂಟು ತೋರಿಸಿ ಅವರು ಔಟ್ ಆದ್ರು, ಜೋಯ್ಸ್ ಬಟ್ಲರ್. ಇನ್ನು ಕೆಳಗೆ ರಾಹುಲ್ ತೆವಾಟಿ ಅವರು ಯಥಾ ಪ್ರಕಾರ ಯಾರನ್ನೊಬ್ರು ನಿಂತಾಡ್ಬೇಕಾಗಿತ್ತು, ಅದೇ ರೀತಿ ರಾಹುಲ್ ತೆವಾಟಿ ಅವ್ರು ನಿಂತಾಡಿದ್ರು. ಇನ್ನು ಈ ಒಂದು ಮ್ಯಾಚಿನಾಗ ಗಿಲ್ ಆಡೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಈ ಒಂದು ಮ್ಯಾಚಿನಾಗ ಗಿಲ್ ಆಡ್ಲೇಬೇಕಾಗ್ತದ, ಪೂರಾ ಪ್ರೆಷರ್ ಅದ. ಆದ್ರಿಂದ ಇವತ್ತಿನ ಮ್ಯಾಚ್ ಗಿಲ್ ಆಡೋ ಚಾನ್ಸಸ್ ಬಹಳ ಅವ. ಈ ಕಡೆ ಸಾಯಿ ಸುದರ್ಶನ್ ಅವರು ಗುಡ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಈ GT ಟೀಮ್ದು ಸ್ಟ್ರೆಂತ್ ಏನಂತಂದ್ರ 200 ಒಳಗೆ ಎಷ್ಟನ ಸ್ಕೋರ್ ಇರ್ಲಕ್ಕ ಚೇಸ್ ಮಾಡಕ್ ಆರಾಮ್ ಚೇಸ್ ಮಾಡ್ತಾರ. ಅದೇ 200 ಪ್ಲಸ್ ಆದ್ರೆ ಇವ್ರು ಚೇಸ್ ಮಾಡಕ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಆದ್ರಿಂದ ಈಗ ಅವ್ರದ್ದು ಬಾಲರ್ಸ್ ಗಳ ಇಂಟೆಂಟ್ ಏನಂತಂದ್ರೆ ನಾವು ಅಪೋಸಿಟ್ ಟೀಮ್ ನ 200 ರನ್ ಒಳಗ ಕಟ್ಟಾಕ್ಬೇಕು ಅನ್ನೋದೇ ಇಂಟೆಂಟ್ ಆಗಿರ್ತದ. ಆದ್ರಿಂದ ಇದೊಂದು GT ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. 200 ಪ್ಲಸ್ ಹೊಡೆದ್ರೆ ಅವ್ರಿಗೆ ಚೇಸ್ ಮಾಡೋ ಇಂಟೆಂಟ್ ಇಲ್ಲ, ಚೇಸ್ ಮಾಡಕ್ ಬಹಳ ಡಿಫಿಕಲ್ಟ್ GT ಟೀಮಿಗೆ. 220 230 ಹಂಗಾದ್ರ ಇದು ರಾಜಸ್ಥಾನದಾಗ ಅಡ್ವಾಂಟೇಜ್ ಆಗ್ತದ. ಇನ್ನು GT ಬಾಲಿಂಗ್ ದಾಗ ಹೇಳಂಗೆ ಅಲ್ಲ, ಕಗಿಸು ರಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ರಶೀದ್ ಖಾನ್ ಎಲ್ಲ ಬಾಲಿಂಗ್ ಲೈನಪ್ ಬಾರಿ ಅದ. ಎಲ್ಲರಿಗೂ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇದ್ದವರ. ಆದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು GT ಟೀಮಿಗೆ. ಇನ್ನು ರಾಜಸ್ಥಾನ್ ಟೀಮಿಗೆ ಬರ್ತಾರ. ರಾಜಸ್ಥಾನ್ ಟೀಮ್ನಾಗ ಇವರು GT ಮ್ಯಾಚ್ ಗೆಲ್ಬೇಕಂತಂದ್ರೆ ಏನೆಲ್ಲ ಸಿಂಪಲ್. ವೈಭವ್ ಸೂರ್ಯವಂಶಿ ಔಟ್ ಮಾಡಿದ್ರ 30% ಮ್ಯಾಚ್ GT ಕೈಯಾಗ. ಯಾಕಂತಂದ್ರೆ ಸ್ಕೋರ್ ಮಾಡೋರು ಅವರು ರಾಜಸ್ಥಾನ್ ಟೀಮ್ನಾಗ. ಯಾಕಂತಂದ್ರೆ ಪವರ್ ಪ್ಲೇದಾಗ ಡಮಾಲ್ ಬ್ಯಾಟಿಂಗ್ ಆಡಿ ಸ್ಕೋರ್ ಬೋರ್ಡ್ ನ ಚೇಂಜ್ ಮಾಡ್ಬಿಡ್ತಾರ ಅವರು. ಆದ್ರಿಂದ ಅವ್ರನ್ನ ಔಟ್ ತೆಗೆದ್ ಬಹಳ ಇಂಪಾರ್ಟೆಂಟ್ ಆಗ್ತದೆ GT ಈ ಒಂದು ಮ್ಯಾಚ್ನಾಗ. ಅಪ್ಪಿತಪ್ಪಿ ಈ ಒಂದು ಮ್ಯಾಚ್ನಾಗ GT ಅವರು ಏನಾದ್ರು ವೈಭವ್ ಸೂರ್ಯವಂಶಿ ಒಂದೇ ಓವರ್ನಾಗ ಔಟ್ ಮಾಡಿದ್ರೆ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಬಹಳ ಇರ್ತವೆ. ಯಾಕಂತಂದ್ರೆ ಇಂದು ಸ್ಕೋರ್ ಆಗ್ತಾವಿಲ್ಲ ಅಂತಂದ್ರೆ ಆದ್ರೂ ಸ್ಕೋರ್ ಸ್ಲೋ ಆಗ್ತಾ ಬರ್ತಾವ. ಇವರಿದ್ರು ಒಂದು ಸ್ಕೋರ್ ಬೋರ್ಡ್ ಅಪರಿದ ಬಸ್ ಹೋಗ್ತಂದ್ರೆ ಅಪರಿದ ಬಸ್ ಹೋಗ್ತಾ ಹೇಳಂಗೆ ಅಲ್ಲ, ಅದು ನಿಮಗೆಲ್ಲರಿಗೂ ಗೊತ್ತಿದ್ದ. ಆದ್ರಿಂದ GT ಅವರು ವೈಭವ್ ಸೂರ್ಯವಂಶಿ ಔಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಮ್ಯಾಚ್ನಾಗ. ಎರಡು ಟೀಮ್ ಕಂಪಾರಿಸನ್ ಮಾಡಿದ್ರೆ ಬ್ಯಾಟಿಂಗ್ ಡೆಪ್ತ್ ಇರೋದು ರಾಜಸ್ಥಾನ್ ಟೀಮ್ನಾಗ. ಯಾಕಂತಂದ್ರೆ GT ಟೀಮ್ ಟಾಪ್ 3 ಬ್ಯಾಟ್ಸ್ಮನ್ ಬಿಟ್ರೆ ಹಿಂದ್ ಹೇಳ್ಕೊಳಂಗ ಯಾರ್ದು ಬ್ಯಾಟಿಂಗ್ ಆಡಿಲ್ಲ ಈ ಒಂದು ಸೀಸನ್ ದಾಗ. ಅದೇ ರಾಜಸ್ಥಾನ್ ಟೀಮ್ನಾಗ ರವೀಂದ್ರ ಜಡೇಜಾ, ದರ್ಶನ್ ಶಣಾಕ, ಡೆವಾನ್ ಫೆರರ್ ಇವರೆಲ್ಲ ಸ್ವಲ್ಪ ಅಟ್ಲೀಸ್ಟ್ ಒಂದ್ 2-3 ಮ್ಯಾಚ್ ಅನ್ನ ಆಡ್ಯಾರ ಲೀಗ್ ಸ್ಟೇಜ್ ನಾಗ. ಅದರಿಂದ ಒಂದು ಅಡ್ವಾಂಟೇಜ್ ಆಗ್ತದೆ ರಾಜಸ್ಥಾನ್ ಟೀಮಿಗೆ. ಎರಡು ಟೀಮ್ ಕಂಪಾರಿಸನ್ ಮಾಡಿದ್ರೆ ಬ್ಯಾಟಿಂಗ್ ಡೆಪ್ತ್ ಇರೋದು ರಾಜಸ್ಥಾನ್ ಟೀಮ್ನಾಗ. ಇನ್ನು ರಾಜಸ್ಥಾನ್ ಬಾಲಿಂಗ್ ದಾಗ ಜೋಗ್ಪ್ರಾ ಆರ್ಚರ್ ಅಂತೂ ಫುಲ್ ಫಾರ್ಮ್ ನಾಗಾರ ಅಂತ ಹೇಳ್ಬೋದು ಈ ಒಂದು ಸೀಸನ್ ದಾಗ. ಅವ್ರದ್ದು ಸ್ಲೋಯೆಸ್ಟ್ ಬಾಲ್ ಬಂದ್ಬಿಟ್ಟು 143 ಅಂತ. ಇದು ಕೆಲವೊಬ್ರದ್ದು ಫಾಸ್ಟೆಸ್ಟ್ ಬಾಲ್ ಆಗ್ತದ 143. ಆದ್ರೆ ಜೋಪ್ರಾ ಆರ್ಚರ್ ದವ್ರದ್ದು ಇದು ಸ್ಲೋಯೆಸ್ಟ್ ಬಾಲ್ ಅಂತ. ಅವ್ರ ಮಿನಿಮಮ್ ಹಾಕೋದ 150 ಹಂಗ ಹಾಕ್ತಾರ. ಆದ್ರಿಂದ ಇದು GT ಟೀಮಿಗೆ ಒಂದು ದೊಡ್ಡ ಸವಾಲ್ ಅಂತ ಹೇಳ್ಬೋದು. ಪವರ್ ಪ್ಲೇದಾಗ ಬಾಲಿಂಗ್ ಮಾಡಕ್ ಬರ್ತಾರೆ ಇವ್ರು. ಬಂದಾಗೆಲ್ಲ ಒಂದು ಸಿಂಪಲ್ ಆಗಿ ನೋಡ್ಕೊಂಡು ಆಡಿದ್ರೆ ನೆಕ್ಸ್ಟ್ ಬೇರೆ ಬಾಲರ್ ಟಾರ್ಗೆಟ್ ಮಾಡೋದು ಒಳ್ಳೇದ್ ಅಂತ ಹೇಳ್ಬೋದು. ಯಾಕಂತಂದ್ರೆ 150 ಬಾಲಿಂಗ್ ಸ್ವಲ್ಪ ಏನಾದ್ರು ಮಿಸ್ ಇಟ್ಟಾದ್ರೆ ಔಟ್ ಆಗೋ ಚಾನ್ಸಸ್ ಇರ್ತದೆ GT ಟೀಮ್ನಾಗ. GT ಟೀಮ್ ದಾಗ ಹೇಳ್ಕೊಳಂಗ್ ಬ್ಯಾಟ್ಸ್ಮನ್ ಯಾರಿಲ್ಲ ಈ 3 ಬ್ಯಾಟ್ಸ್ಮನ್ ಬಿಟ್ಟು. ಆದ್ರಿಂದ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಮ್ಯಾಚ್ ವಿನ್ನರ್ ಯಾರಂತ ನೋಡಮ್ರಿ. ಎರಡು ಟೀಮ್ ಕಂಪಾರಿಸನ್ ಮಾಡಿದ್ರೆ ಬ್ಯಾಟಿಂಗ್ ಡೆಪ್ತ್ ಇರೋದು ರಾಜಸ್ಥಾನ್ ಟೀಮ್ನಾಗ. ರಾಜಸ್ಥಾನ್ ಟೀಮಿಗೆ ಒಂದು ಅಡ್ವಾಂಟೇಜ್ ಆಗ್ತದೆ ಬ್ಯಾಟಿಂಗ್ ಡೆಪ್ತ್ ಇರೋದ್ರಿಂದ. ಆದ್ರಿಂದ ನೋಡ್ಬೇಕು ಯಾವ ರೀತಿ ಆಗ್ತದೆ ಅಂತಂದ್ ಈ ಒಂದು ಮ್ಯಾಚ್ ಕ್ಲೋಸ್ ಗೇಮ್ ಆಗೋ ಚಾನ್ಸಸ್ ಈ ಒಂದು ಮ್ಯಾಚ್. ಇನ್ನು ಈ ಒಂದು ಮ್ಯಾಚ್ ವಿನ್ನರ್ ಯಾರಂತಂದ್ರೆ ಈ ಒಂದು ಮ್ಯಾಚ್ ವಿನ್ನರ್ ರಾಜಸ್ಥಾನ ಆಗ್ತದೆ ಈ ಒಂದು ಮ್ಯಾಚ್ ವಿನ್ನರ್. ಯಾಕಂತಂದ್ರೆ ಎರಡು ಟೀಮ್ ಕಂಪಾರಿಸನ್ ಮಾಡಿದ್ರೆ ರಾಜಸ್ಥಾನ್ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಅದ ಅಂತ ಹೇಳ್ಬೋದು. ಆದ್ರಿಂದ ಈ ಒಂದು ಮ್ಯಾಚ್ ವಿನ್ನರ್ ರಾಜಸ್ಥಾನ. ನಿಮ್ಗೇನ್ ಅನ್ಸ್ತದ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟಾದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.